ಫೇರಿ ಟೇಲ್ನ ಎಪಿಸೋಡ್ 3 to 5 ನಾನಿವತ್ತು ಎಕ್ಸ್ಪ್ಲೇನ್ ಮಾಡಲಿಕ್ಕಿದ್ದೀನಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಈ ಒಂದು ವಿಡಿಯೋನ ಶುರು ಮಾಡೇ ಬಿಡೋಣ. ಸೊ ಗೈಸ್, ಫೇರಿ ಟೇಲ್ ತುಂಬಾ ಸೂಪರ್ ಆಗಿರೋ ಒಂದು ಎನಿಮೆ. ಯಾರೆಲ್ಲ ನೋಡಿಲ್ಲ ಮೊದಲು ನೋಡಿ. ಓಕೆ, ಸ್ಟಾರ್ಟಿಂಗ್ ಸೀನಲ್ಲಿ ನಾವು ನೋಡ್ತೀವಿ ಲೂಸಿ ಮನೆನ. ಸೊ ಅವಳ ಮನೆ ತುಂಬ ಜಾಸ್ತಿ ಬ್ಯೂಟಿಫುಲ್ ಇರ್ತದೆ. ಅವಳು ಎಕ್ಸ್ಪ್ಲೇನ್ ಮಾಡ್ತಿರ್ತಾಳೆ ಮನೇಲಿ ಎಂತ ಇದೆ ಆ್ಯಂಡ್ ತುಂಬಾ ಜಾಸ್ತಿ ಖುಷಿಯಲ್ಲಿರ್ತಾಳೆ. ಆ್ಯಂಡ್ ಹೊರಗೆ ಬಂದು ನೋಡಿದಾಗ ನಾಟ್ಸು ಮತ್ತು ಹ್ಯಾಪಿ ಇಬ್ಬರು ಕೂಡ ಎಲ್ಲ ವಸ್ತುಗಳನ್ನು ಹಾಳು ಮಾಡಿ ಕೂತಿರ್ತಾರೆ. ಅವರಿಬ್ಬರನ್ನು ನೋಡಿ ಲೂಸಿಗೆ ಸಿಟ್ಟು ಬಂದು ಒಂದು ಮುಖ ಗುದ್ಬಿಡ್ತಾಳೆ ಆ್ಯಂಡ್ ಇಬ್ಬರು ಮುಖನೂ ಪರ್ಚ ಆಗಿಬಿಡ್ತದೆ. ಸೊ ಮತ್ತೆ ಬೈಲಿಕ್ಕೆ ಶುರು ಮಾಡ್ತಾಳೆ, ನೀವು ಯಾರು, ನೀವು ಯಾಕೆ ಒಳಗೆ ಬಂದಿದ್ದೀರಿ, ಹಾಗೆ ಹಿಂಗೆ ಅಂತ. ಸೊ ನಾಟ್ಸು ಹೇಳ್ತಾನೆ, ನಾನು ಸದ್ಯಕ್ಕೆ ನೀ ಮನೇನ ನೋಡ್ಲಿಕ್ಕೆ ಬಂದೆ ಅಂತ. ಆಮೇಲೆ ಅವಳು ಹೇಳ್ತಾಳೆ, ಸುಮ್ಮನೆ ಪ್ರೈವೇಸಿ ಎಲ್ಲ ಹಾಳು ಮಾಡೋಕ್ಕೆ ಬಂದರು ಅಂತ. ಆ್ಯಂಡ್ ಈ ರೀತಿಯ ಮಾತಾಡ್ತಿರುವಾಗನೇ ಆ್ಯಂಡ್ ಹ್ಯಾಪಿ ಅಲ್ಲಿ ಗೋಡೆನ ಹಾಳು ಮಾಡ್ತಿರೋದು ಆ್ಯಂಡ್ ನಾಟ್ಸು ಎಲ್ಲ ಇದು ಮಾಡ್ತಿರೋದು ನೋಡ್ತೀವಿ ನಾವು. ಆ್ಯಂಡ್ ನಮಗಿಲ್ಲಿ ಗೊತ್ತಾಗೋದು ಲೂಸಿ ಒಬ್ಬಳು ರೈಟರ್ ಅಂತ. ಸೊ ಅವಳ ಹತ್ರ ಎಲ್ಲ ಗೇಟ್ ಕೀಸ್ ಇರ್ತದೆ, ಅದನ್ನು ಅವಳು ತೋರಿಸ್ಲಿಕ್ಕೆ ಶುರು ಮಾಡ್ತಾಳೆ. ಗೇಟ್ ಕೀ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿರುವಾಗ ನನ್ನ ಹತ್ರ ಒಂದು ಕೇಕ್ಡ ಇದೆ, ಅದನ್ನು ಕೂಡ ಹೇಳ್ತಾಳೆ. ಸೊ ಕೇಕ್ಡ ಅಂದಾಗ ಹ್ಯಾಪಿಗೆ ತುಂಬ ಜಾಸ್ತಿ ಖುಷಿಯಾಗುತ್ತೆ. ಆ್ಯಂಡ್ ಇದನ್ನು ಅವರು ಸುಮ್ಮನೆ ಲೈಟಾಗಿ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಲೂಸಿ ಹೇಳ್ತಾಳೆ, ನನಗೆಲ್ಲ ಕೇಳಿಸ್ತಾ ಇದೆ. ಇದಾದಮೇಲೆ ಅವಳೊಂದು ಗೇಟನ್ನು ಓಪನ್ ಮಾಡ್ತಾಳೆ. ಆ ಗೇಟಿಂದ ಈ ಒಂದು ಜೀವಿ ಹೊರಗೆ ಬರ್ತದೆ. ಅದು ಸ್ನೋಯಲ್ಲಿ ಮಾಡ್ತಾರೆ ನೋಡಿ, ಹಂಗಿರ್ತದೆ. ಮತ್ತು ಇವಳು ಇದಕ್ಕೊಂದು ಹೆಸರು ಇಡ್ತಾಳೆ, ಅದು ಬಂದುಬಿಟ್ಟು ಗ್ಲೂ. ನಾಟ್ಸು ಮತ್ತು ಹ್ಯಾಪಿ ತುಂಬ ಜಾಸ್ತಿ ಕಷ್ಟದಲ್ಲಿ ಕೂತಿರ್ತಾರೆ. ಅವ್ರಿಗೆ ತುಂಬ ಜಾಸ್ತಿ ಬೋರ್ ಆಗ್ತಾ ಇರ್ತದೆ. ಯಾಕಂದರೆ ಅವ್ರು ಚೂರು ಇದರಲ್ಲಿ ಇಂಟ್ರೆಸ್ಟಿಂಗ್ ಅನಿಸಲ್ಲ, ಇದು ತುಂಬ ಕ್ಯೂಟ್ ಥಿಂಗ್ಸ್ ಅಲ್ವಾ. ಸೊ ಅದನ್ನು ಅವರು ಅರಗಿಸ್ಕೊಳ್ಳಿಕ್ಕೆ ಅವರಿಗೆ ಕಷ್ಟ ಆಗ್ತಾ ಇರ್ತದೆ. ಸ್ವಲ್ಪ ಹೊತ್ತಾದಮೇಲೆ ನಮ್ಮ ನಾಟ್ಸು ಹೇಳ್ತಾನೆ, ಇನ್ನು ಮುಂದೆ ಲೂಸಿ ನೀನು ನನ್ನ ಟೀಮ್. ಸೊ ಲೂಸಿ ಹೇಳ್ತಾಳೆ ಟೀಮ್. ಆಗ ಹ್ಯಾಪಿ ಹೇಳ್ತದೆ, ಆ್ಯಕ್ಚುಲಿ ನಾವು ಟೀಮ್ ಆದರೆ ಎಲ್ಲ ಕೆಲಸಗಳನ್ನು ಈಸಿಯಾಗಿ ಮಾಡ್ಕೋಬೋದು ಅಂತ. ಫೈನಲಿ ಇವರು ಟೀಮ್ ಆಗಲಿಕ್ಕೆ ಒಪ್ಕೋತಾಳೆ ನಮ್ಮ ಲೂಸಿ. ಸೊ ಟೀಮ್ ಆದಾಗ ಒಂದನೇ ಮಿಷನನ್ನು ತೋರಿಸ್ತಾನೆ ಅವನು. ಆ್ಯಂಡ್ ಆ ಮಿಷನಲ್ಲಿ ಇರ್ತದೆ, ಒಬ್ಳು ಕೆಲಸದವಳು ಬೇಕಿರ್ತಾಳೆ ಆ್ಯಂಡ್ ಅವಳು ತುಂಬ ಜಾಸ್ತಿ ಬ್ಯೂಟಿಫುಲ್ ಇರಬೇಕು. ಇದನ್ನು ಓದಿ ಅವಳಿಗೆ ಸಿಟ್ಟು ಬರ್ತದೆ. ಆ್ಯಂಡ್ ನಾಸು ಹೇಳ್ತಾನೆ, ನೀನು ಒಪ್ಕೊಂಡಾಗಿದೆ ನಮ್ಮ ಟೀಮ್ ಬರಲಿಕ್ಕೆ ಅಂತ. ಅವಳಿಗಂತೂ ತುಂಬಾ ಜಾಸ್ತಿ ಅಳುವೆ ಬಂದುಬಿಡ್ತದೆ. ಆ್ಯಂಡ್ ಅವಳು ರೆಡಿ ಆಗ್ತಾಳೆ ಅಲ್ಲಿಗೆ ಹೋಗಲಿಕ್ಕೆ. ಇನ್ನೊಂದು ಕಡೆ ನೋಡ್ತೀವಿ, ಆ ಕೆಲಸಕ್ಕೆ 2 ಲಕ್ಷ ಕೊಡ್ತಾರಂತಾಗಿದೆ. ಅದಕ್ಕೆ ಆ ಒಂದು ಕೆಲಸನ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ನಾಟ್ಸು ಮತ್ತು ಲೂಸಿ. ಸೊ ಮಾಸ್ಟರ್ ಕೂಡ ಹೇಳ್ತಾರೆ, ಹಾಂ ಆ ಒಂದು ಕೆಲಸ ಉಂಟಲ್ಲ ಅದು ಡಬಲ್ ಪೇಮೆಂಟ್ ಆಗಿದೆ ಅಂತ. ಸೊ ಇದನ್ನು ಗ್ರೇ ಕೂಡ ಕೇಳಿಸ್ಕೊಳ್ತಾ ಇರ್ತಾನೆ. ಆ್ಯಂಡ್ ಅವನು ತುಂಬ ಜಾಸ್ತಿ ಇಂಟ್ರೆಸ್ಟ್ ತಗೋತಾನೆ ಈ ಒಂದು ಕೆಲಸದಲ್ಲಿ. ಸೊ ನಾವು ನೋಡ್ತೀವಿ, ಈ ಒಂದು ಗಂಡಸಿಗೆ ಹುಡುಗಿರಂದರೆ, ಕ್ಯೂಟ್ ಹುಡುಗಿರಂದರೆ ಈ ರೀತಿ ಇರಬೇಕಂತೆ. ಲೂಸಿಗಂತೂ ಡಿಪ್ರೆಷನಲ್ಲಿ ಇರೋ ಹಾಗೆ ಆಗುತ್ತೆ. ಯಾಕಂದರೆ ಆ ವ್ಯಕ್ತಿ ಮತ್ತು ಹೆಂಗಸರೆಲ್ಲ ಸೇರಿ ಲೂಸಿಗೆ ಬ್ಯೂಟಿಫುಲ್ ಇಲ್ಲ ಅಂತ ಹೇಳ್ತಿರ್ತಾರೆ. ಬ್ಯೂಟಿಫುಲ್ ಇಲ್ಲ ಅಂತ ಕೇಳಿದ್ದಕ್ಕೆ ಲೂಸಿಗೆ ಟೆನ್ಷನ್ ಆಗಿರ್ತದೆ. ಆ್ಯಂಡ್ ಇಲ್ಲಿ ನಾವು ಫೈಟ್ ಸೀಕ್ವೆನ್ಸ್ ನೋಡ್ತೀವಿ. ಯಾಕಂದರೆ ಇವರಿಬ್ಬರು ಆ ಬುಕ್ಕನ್ನು ಕದಿಬೇಕು ಅಂತ ಒಳಗೋಗ್ತಾರೆ. ಸೊ ಇಲ್ಲಿ ಒಂದು ಜಬರ್ದಸ್ತ್ ಫೈಟ್ ನೋಡ್ತೀವಿ ನಾವು. ಈ ಫೈಟ್ ತುಂಬಾ ಜಾಸ್ತಿ ಚಂದ ಇತ್ತು. ಈ ವ್ಯಕ್ತಿ ಇಬ್ಬರನ್ನ ಅಪಾಯಿಂಟ್ ಮಾಡಿರ್ತಾನೆ. ಆ್ಯಂಡ್ ಅವರು ಹೇಳ್ತಾರೆ ಅವರಿಬ್ಬರು ಕೂಡ, ಸೊ ನೋಡು, ನೀನು ಯಾರು ಫೇರಿ ಟೇಲ್ನ ಒಂದು ಮೆಂಬರ್ ಆಗಿರ್ಬೋದು, ಆದರೆ ಈ ಒಂದು ಪವರನ್ನು ತಡ್ಕೊಳ್ಳಿಕ್ಕೆ ಯಾರಿಂದನೂ ಆಗಲ್ಲ, ಕೋಟಿಗಲ್ಲಿ ಒಬ್ಬರಿಗೆ ಮಾತ್ರ ಆಗೋದಂತ. ಆ್ಯಂಡ್ ನಮ್ಮ ಹೀರೋ ಸರ್ವೈವ್ ಆಗ್ತಾನೆ ಆ ಒಂದು ಪವರಿಂದ. ಸೊ ಆ ಕೋಟೆಯಲ್ಲಿ ಒಬ್ಬ ನಾನು ಅಂತ. ಈ ಸೀನ್ ತುಂಬ ಜಾಸ್ತಿ ಕ್ರೇಜಿ ಇತ್ತು. ನಾಟ್ಸು ಬಚಾವಾದ್ಮೇಲೆ ಅವನ ರಿಯಲ್ ಪವರನ್ನು ಅವರಿಗೆ ತೋರಿಸ್ತಾನೆ. ಆ್ಯಂಡ್ ಆ ಪವರ್ ತೋರಿಸಿದ ರೀತಿ ಯಾವ ರೀತಿ ಇರ್ತದೆ ಅಂದರೆ ಅವ್ರದ್ದು ಅವಸ್ಥೆ ಈ ರೀತಿ ಆಗುತ್ತೆ. ಸೊ ಈ ಸೀನ್ ರಿಯಲಿ ಕ್ರೇಜಿ ಇತ್ತು. ಮತ್ತು ಅವನು ಲೂಸಿಯನ್ನು ಹುಡ್ಕೊಂಡು ಹೋಗ್ತಾನೆ. ಲೂಸಿ ಬೇರೆ ಕಡೆ ಹೋಗಿ ಆ ಬುಕ್ಕನ್ನು ಓದಿರ್ತಾಳೆ. ಆ್ಯಂಡ್ ಆ ಬುಕ್ಕಲ್ಲಿ ಏನು ಬರ್ತಿದೆ ಅಂತ ಅವಳಿಗೆ ಗೊತ್ತಿರ್ತದೆ. ಸೊ ಆ್ಯಕ್ಚುಲಿ ಈ ವ್ಯಕ್ತಿ ಏನು ಮಾಡ್ತಾನೆ, ಆ ರೈಟರ್ ಇರ್ತಾನೆ ನೋಡಿ, ಆ ರೈಟರ್ ಹತ್ರ ಫೋರ್ಸ್ ಆಗಿ ಈ ಬುಕ್ಕನ್ನು ಬರ್ಸೋದು. ರೈಟರ್ಗೆ ಚೂರು ಸಹ ಇಷ್ಟ ಇರಲ್ಲ, ಯಾಕಂದರೆ ಈ ವ್ಯಕ್ತಿ ತುಂಬಾ ಜಾಸ್ತಿ ಕೆಟ್ಟ ಕೆಲಸ ಮಾಡಿರ್ತಾನೆ. ಆಮೇಲೆ ರೈಟರ್ನ ಮಗ ದೊಡ್ಡ ಆದಮೇಲೆ ಈ ಬುಕ್ಕನ್ನು ನಾಶ ಮಾಡಬೇಕು ಅಂತ ನಾಟ್ಸು ಹತ್ರ ಹೇಳೋದು. ಲೂಸಿ ಆ ಬುಕ್ಕಲ್ಲಿರೋ ಎಲ್ಲ ಇನ್ಫಾರ್ಮೇಷನನ್ನು ಓದಿರ್ತಾಳೆ. ಆ್ಯಕ್ಚುಲಿ ಈ ಒಂದು ಬುಕ್ ಮ್ಯಾಜಿಕ್ಕಿಂದ ಮಾಡಿರ್ತಾರೆ. ಸೊ ಹಾಗಾಗಿ ಈ ವ್ಯಕ್ತಿ ಮೇಲೆ ಬರೆದಿದ್ದು ಥರ ಕಾಣಿಸೋದು ಮಾತ್ರ, ಆದರೆ ರಿಯಲ್ ಆಗಿ ಈ ವ್ಯಕ್ತಿ ಬಗ್ಗೆ ಆ ಒಂದು ಬುಕ್ಕಲ್ಲಿ ಏನೂ ಬರೆದಿಲ್ಲ. ಇದು ಬಂದುಬಿಟ್ಟು ರೈಟರ್ನ ಮ್ಯಾಜಿಕ್ ಆಗಿರುತ್ತೆ. ಇದನ್ನು ಕೇಳಿ ಈ ವ್ಯಕ್ತಿಗೆ ತುಂಬ ಜಾಸ್ತಿ ಕೋಪ ಬರುತ್ತೆ. ಆ್ಯಂಡ್ ನಾಟ್ಸು ಅಂತೂ ಸೋಲಿಸ್ಬಿಡ್ತಾನೆ ಈ ವ್ಯಕ್ತಿನ. ನಾವು ನೋಡ್ತೀವಿ, ಆ ಬುಕ್ಕನ್ನು ತಂದು ಕೊಟ್ಟಿರ್ತಾನೆ ನಾಟ್ಸು. ಆ್ಯಂಡ್ ಈ ವ್ಯಕ್ತಿ ಆ ಬುಕ್ಕಲ್ಲಿ ಏನೂ ಇಲ್ಲದೆ ಅಂತ ತಿಳ್ಕೊಳ್ಳೋದೇ ಅದನ್ನು ಹೊತ್ತಿಸ್ಲಿಕ್ಕೆ ಹೋಗ್ತಿದ್ದ ಅಂತ ವಿಷಯ ಕೇಳಿ ನಾಟ್ಸುಗೆ ಸಿಟ್ಟು ಬರುತ್ತೆ. ಯಾಕಂದರೆ ಅವ್ನ ತಂದೆ ಅಂದರೆ ಪ್ರಾಣ ಬಿಡ್ತಾನೆ. ಅದು ನಿಮಗೆ ಗೊತ್ತೇ ಇರ್ಬೋದು ಫಸ್ಟ್ ಎಪಿಸೋಡಲ್ಲಿ. ಮತ್ತು ರೈಟರ್ನ ಮಗ ಎಕ್ಸ್ಪ್ಲೇನ್ ಮಾಡ್ತಾನೆ, ಆ್ಯಕ್ಚುಲಿ ನಾನು ತುಂಬ ಚಿಕ್ಕ ಇದ್ದೆ, ಆ ಟೈಮಲ್ಲಿ ಈ ಬುಕ್ಕನ್ನು ನನ್ನ ಅಪ್ಪ ಬರೆದು ತನ್ನ ಕೈಯನ್ನು ಕಟ್ ಮಾಡ್ಕೊಂಡಿತ್ತು. ಈ ವಿಷಯನ ಕೇಳಿ ಲೂಸಿಗೆ ಮತ್ತು ನಾಟ್ಸು, ಹ್ಯಾಪಿ 3 ಜನಕ್ಕೂ ಶಾಕ್ ಆಗುತ್ತೆ. ಇವರ ಅಪ್ಪ ಎಷ್ಟು ದೊಡ್ಡ ವ್ಯಕ್ತಿ ಅಂತ. ಆ್ಯಂಡ್ ನಮಗೆ ಕೊನೆ ಗೊತ್ತಾಗೋದು, ನಾಟ್ಸು ಅಲ್ಲಿಂದ ಸೀದಾ ಬರ್ತಾನೆ. ಲೂಸಿ ಹೇಳ್ತಾಳೆ, ₹1 ಆದರೂ ನಾವು ತಗೊಳ್ಬೋದಿತ್ತಲ್ಲ ಅಂತ. ನಾಟ್ಸು ಹೇಳ್ತಾನೆ, ಬೇಡ ಬೇಡ ಪರವಾಗಿಲ್ಲ ಹೋಗುವ ಅಂತ. ಲೂಸಿ ಸ್ವಲ್ಪ ಫೋರ್ಸ್ ಮಾಡ್ತಾಳೆ. ಆಗ ನಾಟ್ಸು ಹೇಳ್ತಾನೆ, ಅವ್ರ ಹತ್ರ ₹1 ಸಹ ಇರಲಿಲ್ಲ,
ಅಲ್ಲಿದ್ದ ವಸ್ತುಗಳನ್ನ ನೋಡಿ ನನಗೆ ಗೊತ್ತಾಗಿತ್ತು. ಈ ವಿಷಯನ ಕೇಳಿ ಲೂಸಿಗಂತೂ ಶಾಕ್ ಆಗುತ್ತೆ. ಆ್ಯಂಡ್ ಲಾಸ್ಟಿಗೆ ಲೂಸಿಗೆ ಹೇಳ್ತಾನೆ, ನೀನೊಬ್ಳು ರೈಟರ್ ಅಲ್ವಾ ಅಂತ. ನಾಟ್ಸು ಹೇಳಿದ್ದಕ್ಕೆ ಲೂಸಿಗೆ ನಾಚಿಕೆ ಆಗುತ್ತೆ. ಶಬ್ದ ಬಂದ ಕಾರಣ ಪೊದೆಗೆ ಹಾರಿದಾಗ ಅಲ್ಲಿ ಗ್ರೇ ಇರ್ತಾನೆ. ಆ್ಯಕ್ಚುಲಿ ಅವನಿಗೆ ಈ ಒಂದು ಮಿಷನ್ ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಅನಿಸ್ತು, ಅದಕ್ಕೆ ಬಂದಿರ್ತಾನೆ. ಆ್ಯಂಡ್ ನಮ್ಮ ಗ್ರೇ ಅಂದರೆ ನಾಟ್ಸಿಗೆ ಆಗಲ್ಲ, ಇವರಿಬ್ಬರು ಒಂಥರ ಟಕ್ಕರ್ ದುಶ್ಮನ್ ಥರ ಅಂತ ನಮಗೆ ನೋಡಲಿಕ್ಕೆ ಸಿಗುತ್ತೆ ಇಲ್ಲಿ. ಆ್ಯಂಡ್ ಗ್ರೇಗೆ ಪವರ್ ಇರ್ತದೆ ಐಸ್ ಇದ್ದು. ಆ್ಯಂಡ್ ಇಲ್ಲಿ ಒಮ್ಮೆನೇ ಎರ್ಜಾನ ಮಾತು ಬರ್ತದೆ. ಆ್ಯಂಡ್ ಎರ್ಜಾ ಬರ್ತಿದ್ದಾಳೆ ಅಂತ ಗೊತ್ತಾದ ಮೇಲೆ ಇವರಿಬ್ಬರು ಕೂಡ ಡಿಪ್ರೆಷನಲ್ಲಿ ಹೋಗ್ತಾರೆ. ಆ್ಯಂಡ್ ಹೇಳ್ತಾ ಇರ್ತದೆ ಹ್ಯಾಪಿ, ಎರ್ಜಾ ತುಂಬ ಜಾಸ್ತಿ ಪವರ್ಫುಲ್ ಇದ್ದಾಳೆ ಆ್ಯಂಡ್ ತುಂಬ ಜಾಸ್ತಿ ಇವಿಲ್ ಇದ್ದಾಳೆ, ಹಾಗೆ ಹೇಗೆ ಅಂತ. ಸೊ ಲೂಸಿ ಅಂತ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾಳೆ. ಅವಳು ಗೊತ್ತಿತ್ತು ಎರ್ಜಾನ ಬಗ್ಗೆ. ಆ್ಯಂಡ್ ಎರ್ಜಾ ಯಾವ ರೀತಿ ಇರ್ಬೋದು ಅಂತ ಇಮ್ಯಾಜಿನೇಷನ್ ಮಾಡ್ತಾಳೆ. ಅವಳು ತುಂಬ ಜಾಸ್ತಿ ಹೆದರಿಕೆ ಪಡಿಸೋ ಥರ ಇರ್ತಾಳೆ ಅಂತ ಅವಳು ಯೋಚನೆ ಮಾಡ್ತಾಳೆ. ನಾವು ಹ್ಯಾಪಿಯನ್ನು ಯಾರೋ ಕಿಡ್ನ್ಯಾಪ್ ಮಾಡಿದ್ದು ನೋಡ್ತೀವಿ. ಸೊ ನಾಟ್ಸು ಮತ್ತು ಗ್ರೇ ಇಬ್ಬರು ಕೂಡ ಆ ಹ್ಯಾಪಿಯನ್ನು ಹುಡ್ಕೊಂಡು ಅಲ್ಲಿಗೆ ಬರ್ತಾರೆ. ಆ್ಯಂಡ್ ಒಂದು ಫೈಟ್ ಆಗುತ್ತೆ. ಫೈಟ್ ನಂತರ ಗ್ರೇ ಮತ್ತು ನಾಟ್ಸು ಇಬ್ಬರು ಮಾತಾಡ್ತಿರ್ತಾರೆ ಆ್ಯಂಡ್ ಅವರನ್ನೆಲ್ಲ ಬಂದಿ ಮಾಡ್ತಿರ್ತಾರೆ. ಆ್ಯಂಡ್ ಅಲ್ಲಿಗೆ ಯಾರೋ ವ್ಯಕ್ತಿ ಬಂದು ಆ ಬಂದಿಯಾದ ವ್ಯಕ್ತಿಯನ್ನು ಕರ್ಕೊಂಡು ಹೋಗ್ತಾರೆ. ಯಾರು ಅಂತ ನಮಗೆ ಅಲ್ಲಿ ತಿಳಿಯಲ್ಲ. ಸೊ ಇವರು 3 ಜನ ಕೂಡ ಅಲ್ಲಿಂದ ಕಾಡಿಂದ ಹೋಗ್ತಾರೆ. ಆ್ಯಂಡ್ ಎರ್ಜಾ ಅಲ್ಲಿಗೆ ಬಂದಿರ್ತಾಳೆ. ಎರ್ಜಾ ಬಂದು ಮೇರಿ ಹತ್ರ ಮಾತಾಡ್ಲಿಕ್ಕೆ ಶುರು ಮಾಡ್ತಾಳೆ, ಗ್ರೇ ಎಲ್ಲಿ, ನಾಟ್ಸು ಎಲ್ಲಿ ಅಂತ. ಸೊ ಅಲ್ಲಿಗೆ ನಾಟ್ಸು, ಗ್ರೇ ಮತ್ತು ಲೂಸಿ 3 ಜನ ಕೂಡ ಬರ್ತಾರೆ. ಆ್ಯಂಡ್ ನಾವಿಲ್ಲಿ ನೋಟಿಸ್ ಮಾಡೋದು ಈ ಒಂದು ಇಡೀ ಇದರಲ್ಲಿ ಲೂಸಿ ಮಾತ್ರ ತಲೆ ಯೂಸ್ ಮಾಡೋದಂತ, ಮತ್ತು ಯಾರೂ ಕೂಡ ಇಲ್ಲ. ಸೊ ಗ್ರೇ ಮತ್ತು ನಾಟ್ಸು ಇಬ್ಬರು ಕೂಡ ತುಂಬ ಒಳ್ಳೆ ಫ್ರೆಂಡ್ಸ್ ತೀರೆ ಬಿಹೇವ್ ಮಾಡ್ತಾ ಇರ್ತಾರೆ ಎರ್ಜಾ ಮುಂದೆ. ಯಾಕಂದರೆ ಅವ್ರಿಗೆ ಗೊತ್ತಿರ್ತದೆ ಎರ್ಜಾ ತುಂಬ ಜಾಸ್ತಿ ಪವರ್ಫುಲ್ ಇದ್ದಾಳೆ. ಆ್ಯಂಡ್ ಒಟ್ರಾಶಿ ಹೇಳೋದಾದರೆ ಇವರಿಬ್ಬರು ಕೂಡ ಅಕ್ಕನ ರೀತಿ ನೋಡ್ತಾ ಇರ್ತಾರೆ ಎರ್ಜಾನ. ಅವರ ಒಂದು ಬಿಹೇವಿಯರ್ ಏನಿದೆ ತುಂಬ ಜಾಸ್ತಿ ಆಡ್ ಅನ್ನಿಸ್ತದೆ ಲೂಸಿಗೆ. ಯಾಕಂದರೆ ಅವರು ತುಂಬ ಜಾಸ್ತಿ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾರೆ, ಪ್ಯೂರ್ ಫ್ರೆಂಡ್ಶಿಪ್ ಇರೋ ಥರ. ಸೊ ಇನ್ನೊಂದು ಕಡೆ ನಾವು ನೋಡ್ತೀವಿ ಲೋಕಿ ಕ್ಯಾರೆಕ್ಟರ್ನ. ಲೋಕಿ ಬಂದು ಲೂಸಿ ಜೊತೆ ಫ್ಲರ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಹೇಗಿದ್ಯಾ ನೀನು, ಹೇಗಿದ್ಯಾ, ನನ್ನ ಜೊತೆ ಡೇಟಿಗೆ ಹೋಗ್ತೀಯಾ ಅಂತ ಹಾಗೆ ಹಿಂಗೆ. ಸೊ ಆಮೇಲೆ ಲೋಕಿ ಅಲ್ಲಿಂದ ಓಡಿ ಹೋಗ್ತಾನೆ. ಯಾಕಂದರೆ ಇವಳೊಬ್ಳು ವಿಸರ್ಟ್ ಆಗಿರ್ತಾಳೆ. ಸೊ ಗೇಟ್ ಕೀ ಯೂಸ್ ಮಾಡೋದು. ಸೊ ಅವನದು ಎಕ್ಸ್ ಗರ್ಲ್ ಫ್ರೆಂಡ್ ಕೂಡ ಅದೇ ಆಗಿರ್ತಾಳೆ. ಸೊ ಹಾಗಾಗಿ ಅಲ್ಲಿಂದ ಓಡಿ ಹೋಗ್ತಾನೆ ಲೋಕಿ. ಎರ್ಜಾನ ನೋಡ್ತೀವಿ ನಾವು. ಎರ್ಜಾ ತುಂಬ ಜಾಸ್ತಿ ಬ್ಯೂಟಿಫುಲ್ ಇರ್ತಾಳೆ. ಆದರೆ ಇವರಿಬ್ಬರು ಕೂಡ ಇದ್ದಾರೆ ನೋಡಿ, ಗ್ರೇ ಮತ್ತು ನಾಟ್ಸು. ಎಲ್ಜಾ ಮುಂದೆ ತುಂಬ ಒಳ್ಳೆ ಫ್ರೆಂಡ್ಸ್ ರೀತಿ ಬಿಹೇವ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಅವರು ಒಂದು ಬಿಹೇವಿಯರ್ ನೋಡಿ ಲೂಸಿಗೂ ಶಾಕ್ ಆಗಿರುತ್ತೆ. ಸೊ ಇಲ್ಲಿ ನಾವು ನೋಡ್ತೀವಿ ಇವರು 3 ಜನ ಅಲ್ಲಲ್ಲ 4 ಜನ ಕೂಡ ಒಂದು ಮಿಷನ್ಗೆ ಹೋಗ್ತಾರೆ. ಆ್ಯಂಡ್ ಇಲ್ಲಿ ನಮ್ಮ ನಾಟ್ಸುಗೆ ಜರ್ನಿ ಕಷ್ಟ ಆಗುತ್ತೆ ಅಂತ ಅವನನ್ನು ಪ್ರಜ್ಞೆ ತಪ್ಪಿಸಿರ್ತಾಳೆ ಎರ್ಜಾ. ಸೊ ಇಲ್ಲಿ ಒಂದು ಫೈಟಿಂಗನ್ನು ನೋಡ್ತೀವಿ ನಾವು ಟ್ರೈನಲ್ಲಿ. ಆ ವ್ಯಕ್ತಿ ಜೊತೆ ನಾಟ್ಸು ಫೈಟ್ ಮಾಡ್ತಾ ಇರ್ತಾನೆ. ಆ್ಯಂಡ್ ಒಂದು ಸ್ವಲ್ಪ ಹೊತ್ತಾದಮೇಲೆ ಅವನು ಅಲ್ಲಿಂದ ಓಡಿ ಹೋಗ್ತಾನೆ. ಆ್ಯಂಡ್ ಇವ್ರು 4 ಜನ ಸ್ವಲ್ಪ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಇಲ್ಲಿ ನಾವು ನೋಡ್ತೀವಿ ಒಂದು ಫನ್ನಿ ಸೀನನ್ನು, ಅದು ನಿಮಗೆ ಏನಿಮೆ ನೋಡಿದಾಗ ಗೊತ್ತಾಗುತ್ತೆ. ಸೊ ಇವರು ಆ ಒಂದು ಗಾಡಿಯಲ್ಲಿ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಅಫ್ಕೋರ್ಸ್ ನಾಟ್ಸುಗೆ ಟ್ರಾವೆಲಿಂಗ್ ಅಂದರೆ ಆಗೋದಿಲ್ಲ, ಅವನಿಗೆ ವಾಮಿಟ್ ಬರ್ತಾ ಇರ್ತದೆ. ಇನ್ನೊಂದು ಕಡೆ ನಾವು ಒಂದು ಟೀಮನ್ನು ನೋಡ್ತೀವಿ. ಆ್ಯಂಡ್ ಅವನ ಹತ್ರ ಒಂದು ಏನೋ ಒಂದು 3 ಕಣ್ಣಿದ್ದು ಒಂದು ದಂಡ ಇರ್ತದೆ. ಆ್ಯಂಡ್ ಅದು ಪವರ್ಫುಲ್ ಇರ್ತದೆ. ಸೊ ಇವಳು ಯೋಚನೆ ಮಾಡ್ತಿರ್ತಾಳೆ ಬೇಗ ಹೋಗಬೇಕು ಅಂತ. ಎಪಿಸೋಡ್ 5 ಮುಗೀತದೆ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿರ್ಬೋದು. ಆ್ಯಕ್ಚುಲಿ ತುಂಬ ಜಾಸ್ತಿ ಕಂಟೆಂಟ್ ಇದೆ ಒಂದೊಂದು ಎಪಿಸೋಡಲ್ಲಿ. ಸೊ ಹಾಗಾಗಿ ತುಂಬ ಜಾಸ್ತಿ ಟೈಮ್ ಹಿಡಿತಾ ಇದೆ. ಎನಿವೇಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ ನೆಕ್ಸ್ಟ್ ಎಪಿಸೋಡ್ ಜೊತೆ. ಥ್ಯಾಂಕ್ ಯು.